ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ ಪಾಟೀಲ್. ಇಂದು ತುಂಬಾನೇ ಸ್ಪೆಷಲ್ ನ್ಯೂಸ್ ಶೇರ್ ಮಾಡೋದಿದೆ. ಸೊ ಇದು ನಾನು ನಮ್ಮ ಪಕ್ಕದಲ್ಲಿ ಅಂದರೆ ಕಂಪ್ಯೂಟರ್ ಲ್ಯಾಬ್ ಪಕ್ಕದಲ್ಲೇ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಡಿಪಾರ್ಟ್ಮೆಂಟ್ ಇದೆ. ಇವ್ರು ಮೂರು ಜನ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಡಿಪಾರ್ಟ್ಮೆಂಟ್ ಅವರು. ಸೊ ಪ್ರತಿ ಶನಿವಾರ ನಮಗೆ ವರ್ಕ್ಶಾಪ್ ಇರುತ್ತೆ. ಸೊ ಈ ಬಾರಿ ಬಾಲಿವುಡ್ ಸೆಲೆಬ್ರಿಟಿ ಟ್ರೈನರ್ ಮೈಂಡ್ ಬಾಡಿ ಸೋಲ್ ಟ್ರೈನಿಂಗ್ ಕೊಡೋದಕ್ಕೋಸ್ಕರ ಇವರು ಬಾಲಿವುಡ್ ಸೆಲೆಬ್ರಿಟಿ ಸ್ವರಾ ಪಟೇಲ್ ಅವರು ಬಂದಿದ್ರು. ಸೊ ನಮಗೆ ಮುಂಚೆನೆ ಇನ್ಫಾರ್ಮೇಶನ್ ಇತ್ತು ಇವ್ರು ಬರ್ತಾರೆ ಅಂತ. ಆ, ಅಂದ್ರೆ ನಾವು ಸ್ಯಾಟರ್ಡೆ ತುಂಬಾನೇ ಟಯರ್ಡ್ ಆಗಿರ್ತೀವಿ, ಸ್ಟೇ ಬ್ಯಾಕ್ ಇರುತ್ತೆ. ಅವರು ತುಂಬಾನೇ ಚೆನ್ನಾಗಿ ವರ್ಕ್ಶಾಪ್ ಅನ್ನ ನಡೆಸ್ಕೊಟ್ರು. ಅಂದ್ರೆ ತುಂಬಾ ಸ್ಪೆಷಲ್ ಎಲಿಮೆಂಟ್ ಏನು ಅಂತ ಅಂದ್ರೆ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಇವತ್ತು ಸರ್ಪ್ರೈಸ್ ಆಗಿ ಸ್ಕೂಲ್ ತುಂಬಾ ಜನರಿಗೆ ಅವಾರ್ಡ್ ಕೊಡ್ತಾ ಇದೆ ಅಂತ ಹೇಳಿ ಆಲ್ ಆಫ್ ಅ ಸಡನ್ ಅವಾರ್ಡ್ ಅನ್ನ ಅನೌನ್ಸ್ ಮಾಡಿದ್ರು. ಮುಂಚೆ ಸ್ವಲ್ಪ ಗೊತ್ತಾಗಿದ್ರೆ ಚೆನ್ನಾಗಿ ರೆಡಿಯಾಗಿ ಬರ್ತಿದ್ದೆ. ಇವರು ನಮ್ಮ ಪ್ರಿನ್ಸಿಪಲ್. ಸೊ ಇದು ನಮ್ಮ ಟೀಮ್ ಮೇಕಿಂಗ್ ಅ ಡಿಫ್ರೆನ್ಸ್. ಇವರು ನಮ್ಮ ಸ್ಕೂಲ್ ಚೇರ್ಮನ್, ವೈಸ್ ಚೇರ್ಮನ್. ಈ ವರ್ಷ ಮೇಕಿಂಗ್ ಅ ಡಿಫ್ರೆನ್ಸ್ ಮ್ಯಾಡ್ ಅವಾರ್ಡ್ ಅಂತ ಕೊಟ್ರು. ನಂಗೆ ಈ ವರ್ಷದ ಟೀಚರ್ ಆಫ್ ದ ಇಯರ್ ಅವಾರ್ಡ್ ಬಂತು. ನಾವು ಟೋಟಲ್ ಆಗಿ 150 ಮೆಂಬರ್ಸ್ ಇದ್ದೀವಿ ನಮ್ಮ ಸ್ಕೂಲಲ್ಲಿ ವರ್ಕಿಂಗ್. ಅವರಲ್ಲಿ ಟಾಪ್ 20ಗೆ ಅಂದ್ರೆ ಎಲ್ರಿಗೂ ಟೀಚರ್ ಆಫ್ ದ ಇಯರ್ ಅವಾರ್ಡ್ ಬಂದಿಲ್ಲ, ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಬೇರೆ ಬೇರೆ ಅವಾರ್ಡ್ ಸಿಕ್ತು. ನಂಗೆ ಈ ವರ್ಷದ ಟೀಚರ್ ಆಫ್ ದ ಇಯರ್ ಅವಾರ್ಡ್ ಬಂತು. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಮ್ದು ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿರೋದ್ರಿಂದ ಹಾಸ್ಟೆಲ್ ವಾರ್ಡನ್, ಅಡ್ಮಿನ್ ಡಿಪಾರ್ಟ್ಮೆಂಟ್, ಅಕಾಡೆಮಿಕ್ ಎಲ್ಲ ಕಡೆಯಿಂದ ವಿವಿಧ ಭಾಗಗಳಲ್ಲಿ ವಿವಿಧ ಅವಾರ್ಡ್ಸ್ ಅನ್ನ ಕೊಟ್ರು. ಅದರಲ್ಲಿ ಟಾಪ್ 20 ಅಂದ್ರೆ 20 ಅವಾರ್ಡ್ಸ್ ಕೊಟ್ರು. 20 ನಂಗೂ ಕೂಡ ಟೀಚರ್ ಆಫ್ ದ ಇಯರ್ ಅವಾರ್ಡ್ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ತುಂಬಾನೇ ಸರ್ಪ್ರೈಸಿಂಗ್ ಆಗಿತ್ತು, ಥ್ರಿಲ್ಲಿಂಗ್ ಕೂಡ ಆಗಿತ್ತು. ನನ್ಗೆ ಈ ಹಿಂದೆ ಅಂದ್ರೆ ಕಾಲೇಜ್ ಟೈಮಲ್ಲಿ ಸ್ಟೂಡೆಂಟ್ ಆಫ್ ದ ಇಯರ್ ಅವಾರ್ಡ್ ಕೂಡ ಬಂದಿದೆ, ಹೈಸ್ಕೂಲ್ ಇರ್ಬೇಕಾದ್ರೂ ಕೂಡ, ಕಾಲೇಜಲ್ಲಿ ಇರ್ಬೇಕಾದ್ರೂ ಕೂಡ. ಮತ್ತೆ ಈಗ ಟೀಚರ್ ಆಫ್ ದ ಇಯರ್ ಅವಾರ್ಡ್ ಬಂದಿರೋದು ತುಂಬಾನೇ ಖುಷಿ ಕೊಟ್ಟಿದೆ. ಲೈಫ್ ಹ್ಯಾಸ್ ಬಿಕಮ್ ಅ ಫುಲ್ ಸರ್ಕಲ್ ಅಂತಾನೆ ಹೇಳ್ಬೋದು. ಸಮ್ಮರ್ ಹಾಲಿಡೇಸ್ ಆದ್ಮೇಲೆ ಸ್ಕೂಲ್ ನ ಮ್ಯಾನೇಜ್ಮೆಂಟ್ ಅಂದ್ರೆ ನಮ್ಮ ಚೇರ್ಮನ್ 1-to-1 ಇಂಟರ್ವ್ಯೂ ಅನ್ನ ತೆಗೆದುಕೊಳ್ತಾ ಇದ್ರು. ಪರ್ಸನಲಿ ಒಬ್ರನ್ನ ಕರೆದು ಎಲ್ಲ ಮಾತಾಡಿಸ್ತಾ ಇದ್ರು. ಸೊ ನಮ್ಗೇನ್ ಅನ್ಸಿತ್ತು ಅಂದ್ರೆ ಅಪ್ರೇಸಲ್ಗೋಸ್ಕರ ಈ ಇಂಟರ್ವ್ಯೂಸ್ ನಡೀತಾ ಇದೆ ಅಂತ ಅನ್ಸ್ತಾ ಇತ್ತು. ಕನ್ಸಲ್ಲೂ ಕೂಡ ಈ ರೀತಿಯಾಗಿ ಅವಾರ್ಡ್ ಕೊಡ್ತಾರೆ ಅಂತ ಎಣಿಸಿರ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಸ್ಕೂಲಲ್ಲಿ, ಹೈಸ್ಕೂಲಲ್ಲಿ ಅವಾರ್ಡ್ ಅನ್ನ ತೆಗೆದುಕೊಂಡಿದ್ದೆ ನಾನು ಸ್ಟೂಡೆಂಟ್ ಆಫ್ ದ ಇಯರ್ ಅಂತ. ಬಟ್ ಈಗ ಇಷ್ಟು ದೊಡ್ಡವರಾದ್ಮೇಲೆ ಪ್ರೊಫೆಷನಲಿ ಟೀಚರ್ ಆಫ್ ದ ಇಯರ್ ಅವಾರ್ಡ್ ತೆಗೆದುಕೊಂಡಿದ್ದು ತುಂಬಾನೇ ಖುಷಿ ಕೊಡ್ತಾ ಇದೆ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್.